ಹಾಯ್ ಹಲೋ ಗೈಸ್, ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಫ್ರೆಂಡ್ಸಿಗೆ ಗುಡ್ ನ್ಯೂಸ್. ಓಕೆ, ಫೆಬ್ರವರಿ 4ನೇ ತಾರೀಕು ಎಕ್ಸಾಮ್ ಬಂತು. ನಮ್ದು ಅಡ್ಮಿಟ್ ಕಾರ್ಡ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಕೂಡ ನಿನ್ನೆ ತಾನೇ ಡೌಟ್ನಲ್ಲಿದ್ದೀರಾ. ಓಕೆ, ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರಾ? ಸೊ ಮೊದಲಿನ ಥರ ಇಲ್ಲ, ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಎಸ್ ಎಸ್ ಸಿ ಎಲ್ಲ ಇತ್ತು, ಯಾವುದೇ ಒಂದು ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ರಲ್ಲ, ಸೊ ಪ್ರತಿಯೊಂದರಲ್ಲಿ ಕೂಡ ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಈ ಸರಿ ನೋಡ್ಕೊಳ್ಬೋದು, ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ನಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿ ಅದನ್ನು ಕೂಡ ಚೇಂಜ್ ಮಾಡಿದಾರ. ಎಸ್ ಎಸ್ ಸಿ ವೆಬ್ಸೈಟ್ ಕೂಡ ಚೇಂಜ್ ಮಾಡಿದಾರ. ಓಕೆ, ಪ್ರತಿ ಒಂದನ್ನು ಕೂಡ ಇದರಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಹೋಗ್ತಾರ. ಆದ ಕಾರಣಕ್ಕೋಸ್ಕರ ಚೇಂಜಸ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ನಾವು ಕೂಡ ಚೇಂಜ್ ಆಗ್ಲೇಬೇಕು. ಯಾವ ತರ ಚೇಂಜ್ ಆಗಬೇಕು? ಎಕ್ಸಾಮ್ ಪ್ರಿಪರೇಷನ್ ದಲ್ಲಿ ಮೊದಲು ಏನಿತ್ತಪ್ಪ ಅಂತಂದ್ರೆ 2018ನೇ ಬ್ಯಾಚ್ ನಲ್ಲಿ ಬರೀ ಜಸ್ಟ್ 35 ಮಾರ್ಕ್ಸ್ ಅನ್ನ ತಗೊಂಡ್ರೆ ಫೈನಲಿ ಎಸ್ ಎಸ್ ಸಿ ಜಿ ಡಿಗೆ ಜಾಯಿನ್ ಆಗುವಂತ ಚಾನ್ಸಸ್ ಇತ್ತು. ಯಾಕಪ್ಪ ಅಂತಂದ್ರೆ ಅದರಲ್ಲಿ ಲೆಸ್ ಕೂಡ ಇರಲಿಲ್ಲ. ಆದ ಕಾರಣಕ್ಕೋಸ್ಕರ ಅದು ಮುಗಿದ ತಕ್ಷಣನೇ ಎಸ್ ಎಸ್ ಸಿ ಜಿ ಡಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತು. ಯಾಕೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅಗ್ನಿವೀರದಲ್ಲಿ ಇಂಡಿಯನ್ ಆರ್ಮಿಯನ್ನ ಅಗ್ನಿವೀರ್ ಮಾಡಿದ್ರು. ಓಕೆ, ಏರ್ಫೋರ್ಸ್ ಅಗ್ನಿವೀರ್ ಮಾಡಿದ್ರು, ನೇವಿ ಕೂಡ ಅಗ್ನಿವೀರನ್ನ ಮಾಡಿದ್ರು. ಆದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವಿಚಾರನ ಮಾಡಿದ್ರು. ಸೊ ನನ್ನ ಹೈಟ್ ಇದೆ, ನನ್ನ ಪರ್ಸನಾಲಿಟಿ ಇದೆ, ನಾನು ಎಸ್ ಎಸ್ ಸಿ ಜಿ ಡಿಗೆ ಟ್ರೈ ಮಾಡಿದ್ರಾಯ್ತು. ಓಕೆ, ಅಗ್ನಿವೀರ್ ಜಾಯಿನ್ ಆದ ತಕ್ಷಣ ಹೊಳ್ಳಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೂಡ ಜಾಯಿನ್ ಆಗಿದ್ದಾರೆ. ಪರವಾಗಿಲ್ಲ, ಯಾವುದೇ ಒಂದು ಜಾಬ್ ಸಿಕ್ಕರು ಯಾರು ಕೂಡ ಬಿಡಾಕ ಹೋಗ್ಬೇಡ್ರಿ. ಓಕೆ, ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದಾರ. ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿ ನಮ್ಮ ಹುಡುಗರಿಗೆ ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಬಹಳಷ್ಟು ಕನ್ಫ್ಯೂಷನ್ ಆಗಿದೆ. ಓಕೆ ಸರ್, ನಮ್ಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಒಂದು ವಿಡಿಯೋನ ಮಾಡ್ರಿ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಸೈಬರ್ ಸೆಂಟರ್ಗೆ, ನೆಟ್ ಸೆಂಟರ್ಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಕೂಡ ಆಗ್ತಾ ಇಲ್ಲ ಅಂತ ಅಂತಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ನೆಕ್ಸ್ಟ್ ಮೆಸೇಜ್ಗಳನ್ನ ಮಾಡಿದ್ರಿ, ಒಂದಿಷ್ಟು ಜನ ಕಾಲ್ ಬ್ಯಾಕ್ ಕೂಡ ಮಾಡಿದ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಟೋಟಲಿ ಬಂದಿರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 39,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಎಷ್ಟಪ್ಪ ಅಂದ್ರೆ 39,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಇನ್ನೂ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ವೇಕೆನ್ಸಿಗಳು ಜಾಸ್ತಿ ಆಗ್ಬೋದು, ಬಟ್ ಎಕ್ಸಾಮ್ ಕಂಪ್ಲೀಟ್ ಆಗೋಮಟ್ಟ ವೇಕೆನ್ಸಿಗಳು ಜಾಸ್ತಿ ಆಗೋದಿಲ್ಲ. ಓಕೆ ಸರ್, ನಮ್ದು ಫೆಬ್ರವರಿ 4ನೇ ತಾರೀಕಿಗೆ ಎಕ್ಸಾಮ್ ಇದೆ. ಓಕೆ, ನಾವು ಯಾವ ತರ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು? ಓಕೆ, ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಸರಿಯಾಗಿ ನಾನು ತಿಳಿಸ್ಕೊಡ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡ್ರೆ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಇದ್ರ ಕೀ ಆನ್ಸರ್ ಬಂತು. ಓಕೆ, ಎಕ್ಸಾಮ್ ಲೈವ್ 4ನೇ ತಾರೀಕು ಯಾವ ತರ ಲೈವ್ ನಡೀತಾ ಇದೆ, ಅದರಲ್ಲಿ ಏನೇನು ಕ್ವಶನ್ಸ್ ಗಳನ್ನ ಕೇಳಿದಾರ, ಸೊ ಟಫ್ ಕೇಳಿದಾರ, ಈಸಿ ಕೇಳಿದಾರ, ಪ್ರತಿ ಒಂದು ಮಾಹಿತಿಯನ್ನ ನಾನು ಅದರಲ್ಲಿ ಕೊಡ್ತಾ ಹೋಗ್ತೀನಿ. ಆದ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಕೀ ಆನ್ಸರ್ ಬಂದ ತಕ್ಷಣ ಯಾವ ತರ ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಬೇಕು, ಯಾವ ತರ ರೈಟ್ ರಾಂಗು ಅದೆಲ್ಲ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ssc.gov.in ಅಂತ ಸರ್ಚ್ ಮಾಡ್ಕೊಡ್ರಿ. ssc.gov.in ಅಂತ ನೀವು ಸರ್ಚ್ ಮಾಡ್ಕೊಂಡ್ರೆ ಸೊ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಎಸ್ ಎಸ್ ಸಿ ಅಂತ ಹೇಳಿ ಒಂದು ಓಪನ್ ಆಗುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲಾಗಿನ್ ಅಂಡ್ ರಿಜಿಸ್ಟರ್ ಅಂತ ಹೇಳಿ 3 ತರ ನಿಮ್ಮ ಮೊಬೈಲ್ ನಲ್ಲಿ ಓಪನ್ ಆಗುತ್ತೆ. ಈ ತರ ರೈಟ್ ಗೆ ಹೋಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಲಾಗಿನ್ ಅಂಡ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಆಪ್ಷನ್ ಬರುತ್ತೆ. ಅಲ್ಲಿ ಕೊಟ್ಟ ತಕ್ಷಣ ಲಾಗಿನ್ ಅಂತ ಕೊಟ್ಕೊಡ್ರಿ. ಲಾಗಿನ್ ಅಂತ ಕೊಟ್ಕೊಂಡ್ಮೇಲೆ ಅಲ್ಲಿ ಏನ್ ಕೇಳುತ್ತ? ಓಕೆ, ಅಲ್ಲಿ ಏನ್ ಕೇಳುತ್ತಪ್ಪ ಅಂತಾರೆ, ನೀವು ಅಪ್ಲಿಕೇಶನ್ ನ ಹಾಕಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಲ್ಲಿ ಹಾಕ್ಬೇಕು. ಓಕೆ ಸರ್, ಎಲ್ಲಿ ಸಿಗುತ್ತೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್? ನಮ್ಮ ಜಿಮೇಲ್ಗೆ ಮತ್ತು ನಮ್ಮ ನಾರ್ಮಲ್ ಮೆಸೇಜ್ಗೆ ರೋಲ್ ನಂಬರ್ ಬಂದಿದೆ, ಅದೇ ನಮ್ಮ ಅಪ್ಲಿಕೇಶನ್ ನಂಬರ್ ಅಲ್ಲ ಸ್ನೇಹಿತರೆ. ನೀವು ಅರ್ಜಿಯನ್ನು ಸಲ್ಲಿಸುವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದ್ಸರಿ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳ್ಕೊಂಡಿದ್ರೆ ಸೊ ನಿಮ್ಮ ಜಿಮೇಲ್ ನಲ್ಲಿ SSC ರಿಜಿಸ್ಟ್ರೇಷನ್ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ರಿ. ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಸಿಗುತ್ತಾ. ಅದು ಬಿಟ್ಟು ನಿಮ್ಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ನಲ್ಲಿ ಆದ್ರೂ ಕೂಡ ಸಿಗ್ತದ. ಓಕೆ, ಯಾವ ತರ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವ ತರ ಇರುತ್ತಪ್ಪ ಅಂದ್ರೆ 1000 ಅಥವಾ 20 ಈ ತರ ನಿಮ್ಗೆ 5438 ಈ ತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಓಕೆ, ಈ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದಾದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಅನ್ನ ಹಾಕಿ ಅಂತ ಹೇಳುತ್ತೆ. ಪಾಸ್ವರ್ಡ್ ಅನ್ನ ಯಾವ ತರ ಹಾಕ್ಬೇಕಪ್ಪ ಅಂತಂದ್ರೆ ನೀವ್ ಏನ್ ಇಟ್ಟಿರ್ತೀರಿ ಆ ಪಾಸ್ವರ್ಡ್ ಅನ್ನ ಸೊ ನೋಡ್ರಿ ಕೇಳ್ರಿ. ಯಾವುದೇ ಒಂದು ಶರಣು ಅಂತ ತಿಳ್ಕೊಳ್ರಿ. ಶರಣು @2002 ಈ ತರ ನಿಮ್ಮ ಡೇಟ್ ಆಫ್ ಬರ್ತ್ ಆದ್ರೂ ಇರ್ಬೋದು, ಶರಣು @123 ಆದ್ರೂ ಇರ್ಬೋದು, ಶರಣು ಏನೋ ನೀವು .12345 ಈ ತರ ನಿಮ್ಮ ಪಾಸ್ವರ್ಡ್ ಅನ್ನ ಇಟ್ಕೊಂಡಿರ್ತೀರಿ. ಓಕೆ, ನಿಮ್ಗೆ ಏನಾದ್ರೂ ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಸೈಬರ್ ಸೆಂಟರ್ಗೆ ವಿಸಿಟ್ ಕೊಟ್ಬಿಟ್ಟು ಸರ್ ಪಾಸ್ವರ್ಡ್ ಅನ್ನ ಏನ್ ಇಟ್ಟಿದ್ದೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಪಾಸ್ವರ್ಡ್ ಅನ್ನ ಕೇಳ್ಕೊಡ್ರಿ. ಓಕೆ, ಪಾಸ್ವರ್ಡ್ ಅನ್ನ ಹಾಕಿದಾದ್ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಏನು ಓಪನ್ ಮಾಡಬೇಕು? ಸರ್ವರ್ ಬಿಸಿ ಇದೆ. SSC ಯಲ್ಲಿ ಪ್ರತಿ ಒಂದು ಯಾವುದೇ ಒಂದು ಕಾಲ್ ಫಾರ್ಮ್ ಮಾಡಿದಾಗ
SSC ಸರ್ವರ್ಗೆ ಇಷ್ಟು ಫೀಸಿನೇ ಇರ್ತದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಎರರ್ ಬಂದಿದೆ ಅಂತ ಹೇಳಿ ಯಾರು ಬಿಡಕ್ಕೆ ಹೋಗ್ಬೇಡ್ರಿ. 4ನೇ ತಾರೀಕು ಇರ್ತಕ್ಕಂಥವ್ರದ್ದು, 4ನೇ ತಾರೀಕು 5ನೇ ತಾರೀಕು ಇರ್ತಕ್ಕಂಥವ್ರದ್ದು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡ್ರೆ ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಓಪನ್ ಆದಮೇಲೆ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಫಸ್ಟ್ಗೆ ಶೋ ಆಗುತ್ತೆ ನಿಮ್ಗೆ. ಏನಪ್ಪಾ ಅಂದರೆ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಗ್ರೀನ್ ಇದ್ರಿಂದ ಶೋ ಆಗುತ್ತೆ. ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಈ ಥರ ಒಂದು ಡಾಟ್ ಇರುತ್ತೆ. ಈ ಥರ ಒಂದು ಡಾಟ್ ಇದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನು ಕೇಳ್ತಪ್ಪ ಅಂತಂದ್ರೆ, ನೀವು ಅಪ್ಲಿಕೇಶನ್ ಯಾವ ಅರ್ಜಿಯನ್ನು ಸಲ್ಲಿಸಿದ್ರಿ, ಯಾವ್ದ್ರದ್ದು ಅಡ್ಮಿಟ್ ಕಾರ್ಡ್ ಬೇಕಾಗಿದೆ, ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೇಳಿ ಅಲ್ಲಿ ಓಪನ್ ಆಗುತ್ತೆ. ನೀವು SSC ಇದನ್ನ GD ಕಾನ್ಸ್ಟೇಬಲ್ ಅಸ್ಸಾಂ ರೈಫಲ್ ಅಂತ ಹೇಳಿ ಈ ತರ ಒಂದು ಆಪ್ಷನ್ ಬರುತ್ತೆ 2025 ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ನಿಮ್ಗೆ ಏನು ತೋರಿಸುತ್ತಪ್ಪ ಅಂತಂದ್ರೆ 2026, 2025, 2024 ಅಂತ ಈ ತರ ತೋರಿಸುತ್ತೆ. 2025 ಅನ್ನ ರೈಟ್ ಮಾಡ್ಕೊಡ್ರಿ. ಮಾಡ್ಕೊಂಡಾದ್ಮೇಲೆ ಚೆಕ್ ಸ್ಟೇಟಸ್ ಅಂತ ಬರುತ್ತೆ. ಚೆಕ್ ಸ್ಟೇಟಸ್ ಅಂತ ಬಂದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮ್ಗೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ. ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಅದ್ರ ಮೇಲೆ ನಿಮ್ಗೆ ಒಂದು ಚೆಕ್ ಬಾಕ್ಸ್ ಅಂತ ಬರುತ್ತೆ. ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಅಲ್ಲಿ ಇನ್ಸ್ಟ್ರಕ್ಷನ್ ರೀಡ್ ಮಾಡ್ರಿ ಅಂತ ಹೇಳುತ್ತೆ. ಇನ್ಸ್ಟ್ರಕ್ಷನ್ ಏನೇನು ಕೊಟ್ಟಿದಾರಪ್ಪ ಅಂತ ಅದನ್ನೆಲ್ಲ ರೀಡ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡು. ಪ್ರೊಸೀಡ್ ಅಂತ ಕೊಟ್ಮೇಲೆ ನೀವು ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಮೊಬೈಲ್ ಅಲ್ಲಿ ಇಡಬೇಕಾಗುತ್ತೆ. ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಮಾತ್ರ ಇಟ್ಟರೆ ಡೌನ್ಲೋಡ್ ಆಗುತ್ತೆ. ಓಕೆ, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ್ಮೇಲೆ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು, ನಿಮ್ಮ ಡೇಟ್, ಎಕ್ಸಾಮ್ ಡೇಟು, ನಿಮ್ಮ ಎಕ್ಸಾಮ್ ಸಿಟಿ, ಎಕ್ಸಾಮ್ ಯಾವ ಕಾಲೇಜ್ನಲ್ಲಿ ಬಿದ್ದಿದೆ, ಎಷ್ಟನೇ ಶಿಫ್ಟ್ ಇದೆ ಅಂತ ಹೇಳಿ ಪ್ರತಿಯೊಂದು ನಿಮ್ಮ ರೋಲ್ ನಂಬರ್ ಕೂಡ ಅದರಲ್ಲಿ ಶೋ ಆಗುತ್ತೆ. ಕೆಳಗಡೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬೇಕಂತ ಹೇಳಿ ಅದನ್ನು ಕೂಡ ಕೊಟ್ಟಿರ್ತಾರೆ. ಫೋಟೋಸ್ ಆಯಿತು, ಆಧಾರ್ ಕಾರ್ಡ್ ಆಯಿತು, ಅಡ್ಮಿಟ್ ಕಾರ್ಡ್ ಆಯಿತು, ID ಪ್ರೂಫ್, ಯಾವುದಾದ್ರೂ ಒಂದು 2 ID ಪ್ರೂಫ್ ಅನ್ನ ತೊಗೊಂಡೋಗ್ರಿ. ಏನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಂಡೋಗ್ರಿ. ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಲೇಬೇಕಾಗತ್ತಾ. ಓಕೆ, ಪ್ರತಿಯೊಬ್ರು ಕೂಡ ಯಾವುದೇ ತರಂತ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅನ್ನ ಯಾರು ಹಾಕೊಂಡು ಹೋಗ್ಬೇಡ್ರಿ. ಟಿ ಶರ್ಟ್ ಹಾಕೊಂಡು ಹೋದ್ರೆ ಓಕೆ, ಟಿ ಶರ್ಟ್ ನಡೀತದ. ಸೊ ಜೀನ್ಸ್ ಪ್ಯಾಂಟ್, ಜಾಗ್ವಾರ್ ಪ್ಯಾಂಟು ಆ ಥರ ಎಲ್ಲ ಫ್ಯಾಂಟ್ಗಳು ಇರ್ತಾವಲ್ಲ, ಮತ್ತೆ ಬೆಲ್ಟ್ ಅನ್ನ ಹಾಕೊಂಡು ಹೋಗೋಕೆ ಅವಕಾಶ ಇರೋದಿಲ್ಲ. ಯಾವುದೇ ಒಂದು ನೀವು ₹1 ಕಾಯಿನ್ ಆದ್ರೂ ಕೂಡ ಯಾವುದೇ ಒಂದು ಕಿವಿಯಲ್ಲಿ ಆಯ್ತು, ನೆಕ್ಸ್ಟ್ ಕೊರಳಲ್ಲಿ ಆಯ್ತು, ಕೈಯಲ್ಲಿ ದಾರ ಆಯ್ತು, ಇವನ್ನೆಲ್ಲನೂ ಕೂಡ ತೆಗೆದಾಕ್ಬಿಟ್ಟಿಕೆಸಿಂದ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಎಕ್ಸಾಮಿಗೆ ನೀವು ಹೋಗಿ ಅಟೆಂಡನ್ ಆಗ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೆ ಕೂಡ ಆಲ್ ದಿ ಬೆಸ್ಟ್. ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಆಲ್ಮೋಸ್ಟ್ 100 ಅಬೋವ್ ಮಾಡ್ರಿ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರಿ. ಇಷ್ಟು ದಿನ ಹಾರ್ಡ್ ವರ್ಕ್ ಎಫರ್ಟ್ ಅನ್ನ ಹಾಕಿದ್ದನ್ನ ಇಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆರಾಮ್ಸೆ ಆಗಿ ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಸ್ಟಡಿ ಮಾಡಿದಾರ ಅದೇ ಲ್ಯಾಂಗ್ವೇಜ್ ಅನ್ನ ತಗೊಂಡ್ಬಿಟ್ಟು ಏನು ಕೂಡ ಟೆನ್ಷನ್ ಯಾರು ಇಟ್ಕೊಳ್ಕೋಬೇಡ್ರಿ. ಮೈಂಡ್ ಫ್ರೀ ಆಗಿ ನಿಮ್ಮ ಎಕ್ಸಾಮ್ ಅನ್ನ ಫೇಸ್ ಅನ್ನ ಮಾಡ್ಕೊಡ್ರಿ. 100% ಈ ಸಾರಿ ನಿಮ್ಮ ಸೆಲೆಕ್ಷನ್ ಆಗಿ ಆಗ್ತೀರಾ. ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋ ಎಕ್ಸಾಮ್ ಅನ್ನ ಬರ್ರಿ. ನಿನ್ನೆ ತಾನೇ ನೈಟ್ ಅನ್ನ ಬಿಟ್ಟಿದ್ದಾರೆ. ನಿನ್ನೆ ಸಂಚಾನ ಕೂಡ ಓಪನ್ ಆಗ್ತಿರ್ಲಿಲ್ಲ. ನಿನ್ನೆ ನೈಟ್ 9 ಗಂಟೆಗೆ ಇದು ಶೋ ಆಗ್ತಾ ಇತ್ತು ಅಡ್ಮಿಟ್ ಕಾರ್ಡ್. ಓಕೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಇನ್ಫಾರ್ಮೇಶನ್ ಆಗಿ ಬರ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಜೈ ಹಿಂದ್, ಜೈ ಕರ್ನಾಟಕ.